ಮದ್ಯಪಾನ ಮತ್ತು ಧೂಮಪಾನ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಇದರಿಂದ ಸಾವು ಕೂಡ ಸಂಭವಿಸ್ಬೋದು. ಮೊದಲೇ ಹೇಳಕ್ಕಿತ್ತು ನಾವು, ಇದು ಯಾವುದೇ ಒಂದು ಪ್ರಚೋದನಕಾರಿ ಅಥವಾ ಹುರಿದುಂಬಿಸ್ತಕ್ಕಂಥ ವಿಡಿಯೋ ಅಂತೂ ಅಲ್ವೇ ಇಲ್ಲ. ಇವಾಗ ಭಾಳಷ್ಟು ಜನ ರಾತ್ರಿ ಡ್ರಿಂಕ್ಸ್ ಮಾಡಿರ್ತಾರೆ. ಅವ್ರಿಗೆ ಮುಂಜಾನೆ ಆದ ತಕ್ಷಣ ಏನಾಗುತ್ತಪ್ಪ, ತಲೆ ಸುತ್ತೋದು, ತಲೆ ತಿರುಗೋದು, ಇಲ್ಲಕ್ಕಂತ ತಲೆ ಫುಲ್ ನೋಸೋದು, ಈ ಥರ ಹ್ಯಾಂಗ್ ಓವರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಎದೆ ಉರಿಯೋದು, ಎಸಿಡಿಟಿ, ಆಮೇಲೆ ಅವರು ಯೂರಿನ್ ಪಾಸ್ ಮಾಡ್ಬೇಕಂದ್ರೆ ಭಾಳ ಉರಿತಿರ್ತೈತಿ. ನೆಕ್ಸ್ಟ್ ಅವರು ಬಾತ್ರೂಮ್ಗೆ ಹೋಗ್ಬೇಕಂತಂದ್ರೆ ಅವ್ರಿಗೆ ಭಾಳ ತ್ರಾಸ ಆಗ್ತಿರ್ತೈತಿ. ಬಾತ್ರೂಮ್ಗೆಲ್ಲ ಟಾಯ್ಲೆಟಲ್ಲಿ ಹೋಗೋದಂಥ ಜಾಗದಾಗ ಭಾಳ ಉರಿತಿರ್ತೈತಿ. ಇದು ಯಾಕಾಗತ್ತಪ್ಪ, ಇದರಿಂದ ಏನೇನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಂಡ್ಬರೋದು. ಇದೆಲ್ಲ ಯಾಕಾಗತ್ತಪ್ಪ ಅಂತಂದರೆ, ನಿಮ್ಮ ನೀವು ಕುಡಿತಕ್ಕಂಥ ಶರೆಯಲ್ಲಿ ದಾರುದಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಈ ಆಲ್ಕೋಹಾಲ್ ಕಂಟೆಂಟ್ ಏನು ಮಾಡುತ್ತಪ್ಪ ಅಂತಂದ್ರೆ, ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನೆಲ್ಲ ಹೀರಿ ನಿಮ್ಮ ಮೂತ್ರದ ಮುಖಾಂತರ ನಿಮ್ಗೆ ಗೊತ್ತಿರ್ಬೋದು. ಈಗ ಡ್ರಿಂಕ್ಸ್ ಮಾಡಿದ ಮೇಲೆ ಇದು ಯೂರಿನ್ ಜಾಸ್ತಿ ಹೋಗ್ತಾವಂತಂದು, ಇದು ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನು ಹೀರಿ ಇದನ್ನು ನಿಮ್ಗೆ ಯೂರಿನ್ ಮುಖಾಂತರ ಹೊರಗೆ ಆಗ್ತಾ ಇರುತ್ತೆ. ಇದರಿಂದ ನಿಮ್ಮ ದೇಹದಾಗ ನೀರಿನ ಅಂಶ ಕಡಿಮೆ ಆಗಿ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನೀವೇನು ಮಾಡ್ತಿರಪ್ಪ, ಕೆಲವೊಬ್ಬರು ಬರೀ ನೀರು ಕುಡಿದ್ರೆ ಚಲೋ. ಅದನ್ನು ಬಿಟ್ಟು ನೀವು ಕೆಲವೊಬ್ರು ಕೂಲ್ ಡ್ರಿಂಕ್ಸ್ ಅಂದರೆ ಪೆಪ್ಸಿ, ಥಮ್ಸಪ್, ಕೋಕೋ ಕೋಲಾ, ಸ್ಪ್ರೈಟ್ ಇವನ್ನೆಲ್ಲ ಹಾಕೊಂಡು ಕುಡಿತೀರಿ. ಇವನ್ನೆಲ್ಲ ಹಾಕೊಂಡು ಕುಡಿದ್ರೆ ಇನ್ನೂ ಸ್ವಲ್ಪ ನಿಮಗೆ ಡಿಹೈಡ್ರೇಷನ್ ಜಾಸ್ತಿ ಆಗಿ ಅವಾಗ ನಿಮಗೆ ನಿಮ್ಮ ದೇಹದಾಗ ನೀರಿನ ಅಂಶನೇ ಇರೋದಿಲ್ಲ. ಮೊದಲೇದಾಗಿ ನಮ್ಮ ಮೆದುಳಿಗೆ ನೀರು ವೆರಿ ವೆರಿ ಇಂಪಾರ್ಟೆಂಟ್. ನೀರು ಭಾಳ ಬೇಕು. ಅದು ಕರೆಕ್ಟಾಗಿ ಫಂಕ್ಷನ್ ಮಾಡ್ಬೇಕಂದ್ರೆ ನಮ್ಮ ದೇಹದಾಗ ಅತಿ ಹೆಚ್ಚು ನೀರು ಬೇಡುವಂಥ ಅಂಗ ಅಂತಂದರೆ ಮೆದುಳು. ಆದ್ದರಿಂದ ಯಾವಾಗ ನಿಮ್ಮ ದೇಹದ ನೀರಿನ ಅಂಶ ಜಾಸ್ತಿ ಕಡಿಮೆ ಆಗುತ್ತಲ್ಲ, ಅವಾಗ ನಿಮ್ಮ ಮೆದುಳು ಕರೆಕ್ಟಾಗಿ ಕೆಲಸ ಮಾಡೋಂಗಿಲ್ಲ. ಇವಾಗ ತಲೆ ನುಸೋದು, ಆಮೇಲೆ ನಿಮಗೆ ಹ್ಯಾಂಗ್ ಓವರ್ ಅನ್ಸೋದು, ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ. ಆಮೇಲೆ ಡ್ರಿಂಕ್ಸ್ ಮಾಡಬೇಕಾದ್ರೆ ನೀವು ಮತ್ತೆ ಸ್ಮೋಕ್ ಅದು ಮಾಡ್ತಿರ್ತೀರಿ. ಸಿಗರೇಟ್ ಸೇದೋದ್ರಿಂದ ಇನ್ನೂ ಸ್ವಲ್ಪ ಡಿಹೈಡ್ರೇಷನ್ ಜಾಸ್ತಿ ಆಗಿ ನಿಮಗೆ ಇದು ಚಾನ್ಸಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ನೀವು ಏನು ತಿಂತಿರಲ್ಲ ಸ್ನ್ಯಾಕ್ಸ್, ಇವು ವಟಾಣಿ, ಆಮೇಲೆ ಹುರಿದಿದ್ದು, ಆಮೇಲೆ ಕುಚ್ಚಿದ್ದು, ಆಮೇಲೆ ಕಬಾಬು, ಇವೆಲ್ಲ ಏನು ತಿಂತಿರಲ್ಲ, ಇವೆಲ್ಲ ನಿಮಗೆ ಅಸಿಡಿಟಿಯನ್ನು ಜಾಸ್ತಿ ಮಾಡ್ತಾವೆ. ಈ ಆಲ್ಕೋಹಾಲ್ ಜೊತೆ ಇದು ಸೇರಿಕೊಂಡಾಗ ಇದ್ರ ಎಫೆಕ್ಟ್ ಪರಿಣಾಮ ಜಾಸ್ತಿ ಆಗಿ ನಿಮ್ಮ ದೇಹದ ಮೇಲೆ ಇದು ಜಾಸ್ತಿ ಆಗ್ತದೆ. ಅದಕ್ಕೆ ನಿಮಗೆ ಮುಂಜಾನೆ ಬಾತ್ರೂಮ್ ಹೋಗ್ಬೇಕಾದ್ರೆ, ಆಮೇಲೆ ನಿಮಗೆ ಯೂರಿನ್ ಹೋಗ್ಬೇಕಾದ್ರೆ ಭಾಳ ತ್ರಾಸ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಕೆಲವೊಬ್ಬರಿಗೆ ಮುಂಚೆನೆ ಎದ್ದ ತಕ್ಷಣ ಹೆಂಗ್ ಅವ್ರು ಯಾಕೆ ಕುಡಿದಿರ್ತಪ್ಪ ಅಂತಂದ್ರೆ, ಅವರು ಖಾಲಿ ಹೊಟ್ಟೆನೂ ಮಲ್ಕೊಂಡಿರ್ತಾರೆ. ನೈಟ್ ಊಟ ಮಾಡಿರಂಗಿಲ್ಲ ಕರೆಕ್ಟಾಗಿ. ಊಟ ಮಾಡ್ಲಿಕ್ಕಂದ್ರೆ ಏನಾಗುತ್ತೆ, ನಿಮ್ಮ ದೇಹದಲ್ಲಿ, ನಿಮ್ಮ ರಕ್ತದಲ್ಲಿ ಆಲ್ಕೋಹಾಲ್ ಕಂಟೆಂಟ್ನ ಉಳಿದಿರೋದ್ರಿಂದ ಅದು ನಿಮಗೆ ಹ್ಯಾಂಗ್ ಓವರ್ ತರಿಸಿ ನಿಮಗೆ ತೆಲು ತರ್ತಕ್ಕಂಥ ಜಾಸ್ತಿ ಕಂಡೀಷನ್ಸ್ ಜಾಸ್ತಿ ಇರುತ್ತೆ. ಹಾಗಾದರೆ ಇದಕ್ಕೇನಪ್ಪ ಪರಿಹಾರ ಏನು? ಅಟ್ಲೀಸ್ಟ್ ನೀವು ಏನಾದರೂ ಕಡಿಮೆ ಮಾಡ್ಕೋಬೋದಪ್ಪ ಅಂತಂದ್ರೆ, ಮೊದಲೇದಾಗಿ ನೀವು ಡ್ರಿಂಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಡ್ರಿಂಕ್ಸ್ ಹಾಕೋಬೇಕು, ಭಾಳಷ್ಟು ನೀರು ಹಾಕೊಂಡು ಡೈಲ್ಯೂಟ್ ಮಾಡ್ಕೊಂಡು ಕುಡಿಯೋದು ಉತ್ತಮ. ಆಮೇಲೆ ಎರಡನೇದಾಗಿ ಏನಪ್ಪ ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಏನಾದರೂ ಈ ಥರ ಹ್ಯಾಂಗ್ ಓವರ್ ತಲೆನುಸುತ್ತಿತ್ತಂದ್ರೆ ಅದಕ್ಕೆ ನೀವು ಸರಿ ಹೋಗ್ಬೇಕಪ್ಪ ಅಂತಂದ್ರೆ ಮಜ್ಜಿಗೆ ಕುಡಿಯೋದು ಉತ್ತಮ. ಒಂದು ಗ್ಲಾಸ್ ಮಜ್ಜಿಗೆ ಕುಡಿರಿ ಮುಂಜಾನೆ ತಕ್ಷಣ, ನಿಮ್ಗೆ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ. ಅದು ಬಿಟ್ಟರೆ ಎಳ್ನೀರು ಕುಡಿರಿ ಮುಂಜಾನೆ ಆದ ತಕ್ಷಣ. ಯಾಕಪ್ಪ ಅಂತಂದರೆ, ನಿಮ್ಮ ದೇಹದಾಗ ನೀರಿನ ಅಂಶ ಎಲ್ಲ ಹೋಗಿ ಡಿಹೈಡ್ರೇಷನ್ ಆಗಿರ್ತೈತಿ. ಅದರ ಸಂಬಂಧ ನೀರು ಅಥವಾ ಅದ್ರ ಜೊತೆ ಎಳ್ನೀರು ಕುಡಿಯೋದು ಭಾಳ ಉತ್ತಮ. ಇದರಿಂದ ಎಲೆಕ್ಟ್ರೋಲೈಟ್ ನಿಮ್ಮ ದೇಹಕ್ಕೆ ಸಿಗ್ತಾವೆ. ಇದರಿಂದ ನಿಮ್ಗೆ ನಿಮ್ಮ ದೇಹ ಒಂಥರ ಎನರ್ಜಿ ಬಂದಂಗೆ ಆಗ್ತದೆ. ಆಮೇಲೆ ಆದಷ್ಟು ನೀವು ಜಾರು ಕುಡಿಬೇಕಾದ್ರೆ ನೀರನ್ನು ಯೂಸ್ ಮಾಡಿರಿ, ಕೂಲ್ ಡ್ರಿಂಕ್ಸ್ನ ಭಾಳ ಕಡಿಮೆ ಯೂಸ್ ಮಾಡಿರಿ. ಆಮೇಲೆ ಲಾಸ್ಟ್ ಏನಪ್ಪ ಅಂತಂದರೆ, ನೀವು ಡ್ರಿಂಕ್ಸ್ ಮಾಡಬೇಕಾದ್ರೆ ಸಿಗರೇಟ್ ಅದು ಸೇರ್ತಿತ್ತಂದರೆ ಅವನ್ನೆಲ್ಲ ಭಾಳ ಕಡಿಮೆ ಮಾಡಬೇಕು. ಸಿಗರೇಟ್ ಭಾಳ ಕಡಿಮೆ ಮಾಡೋದ್ರಿಂದ ನಿಮಗೆ ಡಿಹೈಡ್ರೇಷನ್ ಜಾಸ್ತಿ ಆಗಂಗಿಲ್ಲ. ಆಮೇಲೆ ನೀವು ತಿನ್ಬೇಕಾದ್ರೆ ಕೆಲವೊಂದು ಡೀಪ್ ಫ್ರೈಡ್ ಐಟಮ್ಸು, ಆಮೇಲೆ ಕೆಲವೊಂದು ನಾನ್ ವೆಜ್ ಐಟಮ್ಸ್ನ, ಆಮೇಲೆ ಕೆಲವೊಂದು ಎಣ್ಣೆ ಪದಾರ್ಥಗಳನ್ನು ಕಡಿಮೆ ತಿನ್ನೋದು ಉತ್ತಮ. ಇದರಿಂದ ನಿಮಗೆ ಎಸಿಡಿಟಿ ಆಗೋದನ್ನು, ಆಮೇಲೆ ನಿಮಗೆ ಹ್ಯಾಂಗ್ ಓವರು, ತಲೆನುಸೋದು ಇವನ್ನೆಲ್ಲ ಆಗೋದನ್ನು ಕಡಿಮೆ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೀವು ಯಾರ್ಯಾರು ಫ್ರೆಂಡ್ಸ್ ಇರ್ತಾರಲ್ಲ ಡ್ರಿಂಕ್ಸ್ ಮಾಡೋ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿರಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ನಾವು ಉತ್ತರ ಕೊಡ್ತೀವಿ. ಧನ್ಯವಾದಗಳು.